ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಹೆಸರು ಬೇಳೆ ಸಾರು. ಬಿಸಿಲು ತುಂಬಾನೇ ಜೋರಾಗ್ತಾ ಇದೆ. ದೇಹಕ್ಕೆ ಏನಾದರೂ ತಂಪಾಗಿರುವಂಥ ಅಡುಗೆನ ಮಾಡಿಕೊಂಡು ತಿನ್ನಬೇಕು ಇವಾಗ. ಸೊ ಈ ಹೆಸರು ಬೇಳೆ ಸಾಂಬಾರು ಸಹ ದೇಹಕ್ಕೆ ಬಹಳ ತಂಪು, ಮಾಡೋದನ್ನು ಸಹ ಬಹಳ ಸಿಂಪಲ್. ಸೊ ಈ ಹೆಸರು ಬೇಳೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ 2 ಚಿಕ್ಕ ಗ್ಲಾಸ್ ಆಗುವಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಮೊದಲಿಗೆ ಹೆಸರು ಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕಿ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಹೆಸರುಬೇಳೆ ಬರೀ ಹೆಸರುಬೇಳೆ ಇಷ್ಟಪಡದೇ ಇದ್ದವರು 1 ಲೋಟ ಹೆಸರುಬೇಳೆ 1 ಲೋಟ ತೊಗರಿಬೇಳೆ ಹಾಗಾದರೂ ಸಹ ಮಾಡ್ಬೋದು. ಇವಾಗ ಈ ತೊಳೆದಂಥ ಹೆಸರುಬೇಳೆನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಸೀಳಾದರೂ ಹಾಕ್ಬೋದು, ಹಾಗೆ ಹಸಿರು ಮೆಣಸಿನಕಾಯಿನಾದರೂ ಸಹ ಹಾಕ್ಬೋದು, ಖಾರ ಬಿಟ್ಕೊಳ್ಳುತ್ತೆ ಅದು. ಸ್ವಲ್ಪ ಕರಿಬೇವಿನ ಎಲೆ, ಇವಿಷ್ಟನ್ನು ಹಾಕಿ ಇದು ನಾನಿಲ್ಲಿ 2 ಪುಟ್ಟ ಗ್ಲಾಸ್ ತಗೊಂಡಿದ್ದೆ ಅಲ್ವಾ, ಮೆಜರಿಂಗ್ ಕಪ್ನಲ್ಲಿ 2.5 ಗ್ಲಾಸ್ ಆಗುವಷ್ಟು 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪ, ಹಾಗೆಯೇ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕಿ ಇದು ಸಾಫ್ಟಾಗಿ ಬೇಯೋವರೆಗೂ ಕುಕ್ ಮಾಡ್ಕೋಬೇಕು. ಸುಮಾರು ಒಂದು 4ರಿಂದ 5 ವಿಸಿಲ್ ತಗೊಂಡಿದ್ದೀನಿ. ಹೆಸರುಬೇಳೆ ಬೇಗ ಬೆಂದೋಗ್ಬಿಡುತ್ತೆ, ತುಂಬಾ ಸಾಫ್ಟ್ ಮಾಡ್ಕೋಬಾರ್ದು. ಅದು ನಮಗೆ ಬೇಳೆ ಥರ ಸಿಗಬಾರ್ದು ಸಾಂಬಾರಲ್ಲಿ, ಅಷ್ಟು ಮ್ಯಾಶ್ ಮಾಡಿಕೊಂಡು ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಈ ಬೆಂದಂಥ ಹೆಸರುಬೇಳೆನ ಸ್ವಲ್ಪ ಸೌಟಿನ ಸಹಾಯದಿಂದನೇ ಮ್ಯಾಶ್ ಮಾಡ್ತಾ ಇದ್ದೀನಿ. ಸೊ ದಟ್ ಅಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ ಅದನ್ನು ಸ್ವಲ್ಪ ಖಾರ ಬಿಟ್ಕೊಳ್ಳುತ್ತೆ ಈ ರೀತಿ ಮಾಡಿದಾಗ. ನೋಡಿ ನೀಟಾಗಿ ಮ್ಯಾಶ್ ಮಾಡಿದ್ದೀನಿ, ಸಾಫ್ಟ್ ಆಗಿ ಪೇಸ್ಟ್ ಆಗಿದೆ. ಇವಾಗ ಸಾಂಬಾರ್ ಮಾಡೋದಕ್ಕೆ ಬೇರೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೇನೆ 1 ಸ್ಪೂನ್ ಆಗುವಷ್ಟು ತುಪ್ಪದ ಘಮ ಒಗ್ಗರಣೆಲಿ ತುಂಬಾ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಇಂಗಿನ ಪುಡಿ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ನಾರ್ಮಲ್ ಆಗಿ ಏನೇನು ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಅದೆಲ್ಲವನ್ನು ಹಾಕಿ ನೀಟಾಗಿ ಸಿಡಿಸ್ಕೋಬೇಕು. ಸಾಸಿವೆ ಹಾಗೆ ಜೀರಿಗೆನೆಲ್ಲ ಸಿಡಿಯೋವರೆಗೆ ಒಂದು 10 ಸೆಕೆಂಡ್ ಬಿಡಿ. ಇದಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ 1 ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ಟೊಮ್ಯಾಟೊ, ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಟೊಮ್ಯಾಟೊನು ಅಷ್ಟೇ ಚೆನ್ನಾಗಿ ಅದು ಸಾಫ್ಟ್ ಆಗಿ ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ನೋಡಿ ನೀಟಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆ, ಅದನ್ನ ಸೇರಿಸ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹೆಸರುಬೇಳೆ ಮಿಶ್ರಣಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು. ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು. ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕಾದ್ರೆ ತೆಳು ಮಾಡ್ಕೋಬೋದು. ಇಲ್ಲಿ ನಾನು ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳು ರಸಂ ಥರನೂ ಅಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಲರ್ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ಅರಿಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಇದನ್ನ. ತುಂಬ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ಕುದಿ ಬಂದರೆ ಸಾಕು. ಹೆಸರು ಬೇಳೆನೂ ಆಲ್ಮೋಸ್ಟ್ ಬೆಂದೇ ಇರುತ್ತೆ, ಈರುಳ್ಳಿ ಟೊಮೆಟೊನೂ ಬೆಂದೋಗಿರುತ್ತೆ. ಜಸ್ಟ್ ಅದು 1 ಕುದಿ ಬಂದರೆ ಸಾಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಫೈನಲ್ ಆಗಿ ಎಲ್ಲ ಪದಾರ್ಥಕ್ಕೂ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ವ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿ ಇನ್ನಷ್ಟು ಹೆಚ್ಚಿಸೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನೂ ಒಂದು 2 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಸಾರಿನ ಹದ ಇಷ್ಟ ಹದದಲ್ಲಿ ಇಟ್ಕೊಂಡಿದ್ದೀನಿ. ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ನಿಮ್ಗೆ ಇನ್ನೂ ಗಟ್ಟಿ ಮಾಡಿದ್ರೆ ಚಪಾತಿ, ಪರೋಟ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಬಹಳ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಬಹಳ ಬೇಗನೆ ಮಾಡಬಹುದಾದಂತಹ ಹೆಸರುಬೇಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.